ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಮಾ ವರ್ಲ್ಡ್. ಎಲ್ರಿಗೂ ಹ್ಯಾಪಿ ಯುಗಾದಿ. ಆ್ಯಕ್ಚುಲಿ ನಾನು ವೀಡಿಯೋ ಪೋಸ್ಟ್ ಮಾಡೋಷ್ಟೊತ್ತಿಗೆ ಹಬ್ಬ ಆಗೇ ಹೋಗಿರುತ್ತೆ, ಬಟ್ ಇದು ಹಬ್ಬದ ಬ್ಲಾಗು. ಸೊ ಮನೇಲಿ ಒಬ್ಬಳೇ ಇರೋದ್ರಿಂದ ಆಲ್ರೆಡಿ ಬೆಳಗ್ಗೆ ಬೇಗ ಎದ್ದು ತಲೆ ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿ ಈಗ ನನ್ನ ತಂಗಿ ಮನೆಗೆ ಹೋಗಬೇಕು. ಲೈಕ್ ಹಬ್ಬಕ್ಕೆ ನನ್ನ ತಂಗಿ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಅಮ್ಮವರೆಲ್ಲ ಆಲ್ರೆಡಿ ಹೋಗಿದ್ದಾರೆ, ನಾನು ಒಬ್ಬಳು ಹೋಗಿರಲಿಲ್ಲ. ಈಗ ಹೋಗಬೇಕು, ರೆಡಿ ಆಗಿದ್ದೀನಿ. ಆ್ಯಕ್ಚುಲಿ ಹೆಂಗೆ ಗೊತ್ತಾ, ಈ ಡ್ರೆಸ್ಸು ಒಂದು 10 ಇಯರ್ಸ್ ಬ್ಯಾಕ್ ಅನಿಸುತ್ತೆ. ಸೊ 10 ಇಯರ್ಸ್ ಬ್ಯಾಕ್ ಡ್ರೆಸ್ ಹಾಕ್ಕೊಂಡ್ರೆ ಒಂಥರ ವೈಬ್ ಸಕ್ಕತ್ತಾಗಿರುತ್ತೆ. ನಾನು ಇನ್ನೂ ಆ ಡ್ರೆಸ್ಸಿಗೆ ಫಿಟ್ ಆಗ್ತಾಯಿದ್ದೀವಿ ಅಂತ. ಇದು ನಮ್ಮ ಅಣ್ಣನ ಎಂಗೇಜ್ಮೆಂಟ್ ಡ್ರೆಸ್ಸು. ಸೊ ಇದೇನದು ಕ್ರಾಪ್ ಟಾಪ್ ಅಂತಾರಲ್ಲ, ಹಾಗೆ ಇದು ಫುಲ್ಲು ಟ್ರೆಂಡಿಂಗಲ್ಲಿತ್ತು ಬಿಡಿ ಅವಾಗ. ಲೈಕ್ ಎಷ್ಟೊಂದು ಜನ ಇನ್ಫ್ಲೂಯೆನ್ಸರ್ಸ್ ಹತ್ರ ಎಲ್ಲನೂ ನೋಡಿದ್ದೆ ನಾನು ಈ ಡ್ರೆಸ್ನ. ಅಂದರೆ ಆವಾಗಿಂದಾನು ಇನ್ಫ್ಲೂಯೆನ್ಸರ್ಸ್ ಇರ್ತಾರಲ್ಲ ಅವರು. ಸೊ ಅಷ್ಟೇ, ನಾನು ಪೂಜೆ ಎಲ್ಲ ಮಾಡಿದ್ದೀನಿ ಅನ್ನಲ್ಲ, ಇದಾದ್ಮೇಲೆ ಆ ವಿಡಿಯೋನ ಹಾಕ್ತೀನಿ ನೋಡಿ. ನನಗೇನೋ ತುಂಬ ಇಷ್ಟ ಪೂಜೆ ಮಾಡೋದು ಅಂದರೆ. ಆ್ಯಂಡ್ ನಿಮಗೆಲ್ರಿಗೂ ಗೊತ್ತು ನಾನು ಅರ್ಶಿನ ಇಟ್ಕೊಳ್ಳೋದು ಅಂತ. ಈಗ ಹೇರ್ ಇನ್ನೂ ಡ್ರೈ ಆಗಿಲ್ಲ, ಅದಕ್ಕಾಗಿ ಸ್ಟ್ರೈಟ್ನಿಂಗ್ ಮಾಡ್ಕೊಂಡಿಲ್ಲ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನೋಡೋಣ ಇವತ್ತೇನೇನು ಅಡುಗೆ ಮಾಡಿರ್ತಾಳೆ, ಏನೇನು ತಿಂತೀನಿ, ಆ್ಯಂಡ್ ಆಲ್ಸೋ ಗಿಫ್ಟ್ ಕೊಡ್ತಾಳಂತೆ ಹಬ್ಬಕ್ಕೆ. ಸೊ ಅದು ಕೂಡ ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ. ಸೊ ಸ್ಟೇ ಟ್ಯೂನ್ಡ್. ಸೊ ನಿಮ್ಗೆಲ್ರಿಗೂ ಗೊತ್ತು ನಾನು ಪೂಜೆ ಮಾಡೋದು ಹೆಂಗೆ ಮಾಡ್ತೀನಿ ಅಂತ. ಎಲ್ಲ ವೀಡಿಯೋದಲ್ಲೂ ಆಲ್ಮೋಸ್ಟ್ ತೋರಿಸೇ ಇರ್ತೀನಿ. ನನಗೇನೋ ಗೊತ್ತಿಲ್ಲ, ಈ ಥರ ರೋಸ್ ಪೆಟಲ್ಸ್ ಎಲ್ಲ ದೇವ್ರ ಮನೆಗೆ ತುಂಬ ಹಾಕ್ಬೇಕಂತ ಸಿಕ್ಕಾಪಟ್ಟೆ ಇಷ್ಟ. ನಮ್ಮಮ್ಮ ಹೇಳ್ತಾ ಇರ್ತಾರೆ, ನೀವು ಮಾಡೋದು ತುಂಬ ಈಸಿ ಇರುತ್ತೆ, ಬಟ್ ಕ್ಲೀನ್ ಮಾಡೋದು ಕಷ್ಟ ಅಂತ. ಬಟ್ ಏನೋ ನಂಗೆ ಗೊತ್ತಿಲ್ಲ, ಹೂವೆಲ್ಲ ಇಟ್ಮೇಲೆ ಆ ಥರ ರೋಸ್ ಪೆಟಲ್ಸ್ ಕೆಳಗಡೆ ಎಲ್ಲ ಹಾಕಿದ್ರೆ ಏನೋ ನಂಗೆ ತುಂಬ ಇಷ್ಟ ಆಗುತ್ತೆ. ಏನೋ ಗ್ರ್ಯಾಂಡಾಗೆಲ್ಲ ಲುಕ್ ಬಂದಿರೋ ಥರ ಫೀಲ್ ಆಗುತ್ತೆ. ಸೊ ಹೆಂಗೂ ಪೂಜೆ ನಾನೇ ಮಾಡಿರೋದಾಗಿರೋದ್ರಿಂದ ನನಗೆ ಹೆಂಗೆ ಬೇಕೋ ಹಂಗೆ ಇಟ್ಕೊತಾ ಇರ್ತೀನಿ ಫ್ಲವರ್ಸ್ನ. ಒಂದೊಂದ್ಸತಿ ಸಿಂಪಲ್ಲಾಗಿ ಇಡ್ತೀನಿ, ಅಲ್ಲೆಲ್ಲ ಒಂದೊಂದೇ ಇಡ್ತೀನಿ. ಒಂದೊಂದ್ಸತಿ ಇತ್ತು ಅಂದರೆ ಗ್ರ್ಯಾಂಡಾಗಿ ಫುಲ್ಲು ಹಬ್ಬ ಮಾಡೋಕ್ಕೆ ಹೋಗ್ಬಿಟ್ಟಿರ್ತೀನಿ. ಸೊ ಹೆಂಗೋ ಹಬ್ಬ ಆಯ್ತಲ್ಲ ಅಂತ ಇಷ್ಟೊಂದೆಲ್ಲ ಹಾಕಿದ್ದೆ. ಆ್ಯಂಡ್ ಅದಾದಮೇಲೆ ನಾನು ನಮ್ಮಪ್ಪ ನನ್ನ ತಂಗಿ ಮನೆಗೆ ಹೋಗ್ತೀವಿ, ಬಿಕಾಸ್ ನಾವಿಬ್ಬರು ಮನೇಲಿ ಇದ್ದರಲ್ಲ. ಸೊ ಎಲ್ಲ ಆದಮೇಲೆ ನಮ್ಮಪ್ಪ ಸರಿ ಬಾ ನಾನೇ ಬಿಡ್ತೀನಿ ಅಂತ ಹೇಳಿದ್ರು. ಅದಕ್ಕಾಗಿ ನಮ್ಮಪ್ಪ ಒಂದೊಂದ್ಸತಿ ನನ್ನ ಹತ್ರ 50 ರೂಪೀಸ್ ಕೂಡ ಉಳಿಸ್ತಾರೆ. ಯೂಶ್ವಲಿ ನಮ್ಮ ಮನೆಯಿಂದ ನನ್ನ ತಂಗಿ ಮನೆಗೆ 50-60 ರೂಪೀಸ್ ಆಗುತ್ತೆ. ಅದನ್ನು ಉಳಿಸೋಣ ಅಂತ ಡ್ರಾಪ್ ಮಾಡೋಕ್ಕೆ ಬಂದರು. ನೀವು ನೋಡ್ಬೋದು ಎಷ್ಟು ಡಲ್ಲಾಗಿರ್ತೀನಿ. ನಾನು ಒಂದೊಂದ್ಸತಿ ಎಷ್ಟು ಕ್ಯೂಟಾಗಿ ರೆಡಿ ಆಗ್ತೀನಿ, ಒಂದೊಂದ್ಸತಿ ಹಂಗೆ ಸೋಂಬೇರ್ತಾನೆ, ನಂಗೆ ರೆಡಿ ಆಗೋದಂದ್ರೇ ಇಷ್ಟ ಆಗಲ್ಲ. ಆ್ಯಂಡ್ ಹೋಗಿದ ತಕ್ಷಣ ಇಲ್ಲೆಲ್ಲ ನಮ್ಮ ಮಮ್ಮಿ ಆಲ್ರೆಡಿ ಪೂಜೆ ಮಾಡಿದರು, ಅದಕ್ಕಾಗಿ ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಎಷ್ಟು ಕ್ಯೂಟಾಗಿದೆ ಅಲ್ವಾ. ಈ ಸ್ಲ್ಯಾಬ್ ಇದೆಯಲ್ಲ, ಇದು ನನ್ನ ತಂಗಿನೇ ಹಾಕ್ಸ್ಕೊಂಡಿದ್ದು. ಫಸ್ಟ್ ಅವ್ರಿಗೇನು ದೇವ್ರ ಮನೇಲಿ ಸ್ಲ್ಯಾಬ್ ಇರಲಿಲ್ಲ, ಬಟ್ ಅವಳು ಸ್ವಲ್ಪ ಡಿಸೈನ್ ಆಗಿರಲಿ ಅಂತೇಳಿ ರೀಸೆಂಟಾಗಿ ಹಾಕ್ಸ್ಕೊಂಡ್ಳು. ಹಬ್ಬದ ದಿನ ಅಂತಲ್ಲ, ದೇವ್ರ ಪೂಜೆ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ, ಖುಷಿಯಾಗಿರುತ್ತೆ ಅಲ್ವಾ. ಹಾಗೆ ಅದಾದಮೇಲೆ ಆಲ್ರೆಡಿ ನನ್ನ ತಂಗಿ ಅಡುಗೆ ಎಲ್ಲ ಮಾಡೋಕ್ಕೆ ಸ್ಟಾರ್ಟು ಮಾಡಿಬಿಟ್ಟಿದ್ಲು. ಸೊ ಅವಳು ಹೇಳ್ತಿದ್ಲು, ನನ್ನನ್ನು ತೋರಿಸ್ಬೇಡ, ನಾನೇನು ರೆಡಿ ಆಗಿಲ್ಲ ಅಂತ. ಬಟ್ ನಾವು ಗೊತ್ತಲ್ಲ, ಸೈಕಲ್ ಗ್ಯಾಪಲ್ಲಿ ಹಂಗೆ ತೋರಿಸ್ಬಿಡ್ತೀವಿ. ಇದು ಏನದು ಒಬ್ಬಟ್ಟು ಸಾಂಬಾರು, ಆಲೂಗಡ್ಡೆ ಪಲ್ಯ, ಆಮೇಲೆ ಇನ್ನೊಂದು ಕಡೆ ಏನು ಅದೇನದು ಒಬ್ಬಟ್ಟು ಹೂರ್ಣ ಮಾಡ್ತಾಯಿದ್ರು. ಸೊ ಇದೆಲ್ಲ ಬೇಳೆ. ನಾನು ಹೋಗೋಷ್ಟೆಲ್ಲ ಕೆಲಸ ಆಗೋಗಿತ್ತು ಬಿಡಿ, ಇನ್ನೇನು ಒಬ್ಬಟ್ಟು ಸುಡೋದು ಒಂದೇ ಅನಿಸುತ್ತೆ ಬಾಕಿ. ಏನಿವೆ ನಾನೇನು ಒಬ್ಬಟ್ಟು ತಿನ್ನಲ್ಲ. ಸೊ ನಂಗೆ ಅನ್ನ ಸಾಂಬಾರು ಒಂದು ಹಪ್ಳ ಕೊಟ್ಬಿಟ್ರೆ ಹಬ್ಬ, ನಂಗೆ ಅದೇ ಹಬ್ಬದ ಊಟ. ಆ್ಯಂಡ್ ಸುಮಾರು ಜನ ಕೇಳ್ತೀರಿ ಬ್ರೇಸ್ಲೆಟ್ ಅಂತ, ಅದೇ ನನ್ನ ತಂಗಿ ಬ್ರೇಸ್ಲೆಟು. ಸೊ ಎನಿವೆ ಅದಾದಮೇಲೆ ಇದು ಚಿತ್ರಾನ್ನ. ನಾನು ತಿನ್ನೋದಿಲ್ಲ ಚಿತ್ರಾನ್ನ, ಬಟ್ ಸುಮ್ಮನೆ ವೀಡಿಯೋಗೆ ಇರಲಿ ಅಂತ ತೋರಿಸ್ತಾ ಇದ್ದೀನಿ. ಯೂಶ್ವಲಿ ನಾನು ಹೆಂಗೆ ನಾನು ಏನು ತಿಂತೀನೋ ಅಷ್ಟೇ ತೋರಿಸೋದು, ಮಾಡಿರೋದೆಲ್ಲ ತೋರಿಸಲ್ಲ. ಅದಾದಮೇಲೆ ಇದು ನನ್ನ ಪ್ಲೇಟ್. ಮಾರ್ನಿಂಗ್ ಹೋಗಿದ ತಕ್ಷಣ ಸ್ವಲ್ಪ ಲೆಮನ್ ರೈಸ್ ತಿನ್ನಂದ್ರು ಅಂತ, ಇನ್ನೇನು ಮಾಡೋದು ಅಂತ ಇಷ್ಟೊಂದೆಲ್ಲ ಹಪ್ಳಗಳು ಸಂಡಿಗೆಗಳು ಹಾಕೊಂಡು ಒಂಚೂರು ತಿಂದೆ. ಅದಾದಮೇಲೆ ಇವಾಗ ಸಮ್ಮರ್ ಆಗಿರೋದ್ರಿಂದ ನನ್ನ ತಂಗಿಯವರು ಮಡಿಕೆ ತೊಗೊಂಡಿದ್ರು. ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಈ ಡಿಸೈನ್ ಎಲ್ಲ. ಇದೆಲ್ಲ ನಾನು ಯಾವಾಗೋ ಹಳ್ಳೀಲಿ ಇದ್ದಾಗ ನೋಡಿದ್ದೆ ಅಷ್ಟೇ ಮಡಿಕೆ. ಅಂದರೆ ಎಲ್ಲ ಸೇಲ್ ಮಾಡೋವಾಗ ನೋಡಿದ್ದೀನಿ, ನಮ್ಮ ಮನೇಲಿ ಇರಲಿಲ್ಲ. ಬಟ್ ಏನೋ ಕ್ಯೂಟಾಗಿತ್ತು ವಿತ್ ಟ್ಯಾಪ್ ಅಂತ ವೀಡಿಯೋ ಮಾಡಿಕೊಂಡೆ. ಆ್ಯಂಡ್ ಇದೆಲ್ಲ ನಮ್ಮಪ್ಪ ರೆಡಿ ಮಾಡಿರೋದು, ನಮ್ಮಪ್ಪನೇ ತೋರಣ ಎಲ್ಲ ಕಟ್ಟೋದು. ಸೊ ಅದಕ್ಕಾಗಿ ಅದನ್ನು ತೋರಿಸ್ತಾ ಇದ್ವಿ. ಅದಾದಮೇಲೆ ನಮ್ಮ ಮಮ್ಮಿ ಆರತಿ ಮಾಡ್ತಾಯಿದ್ರು ಗೈಸ್. ಅದಾದಮೇಲೆ ನಾನು ನನಗೂ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳಿಕೊಂಡು ಬೇಡ್ಕೊಂಡೆ. ಸೊ ನೋಡೋಣ ಇನ್ನೇನು ಒಳ್ಳೇದಾಗುತ್ತೆ ಅಂತ. ಅದಾದಮೇಲೆ ನಮ್ಮ ಓನರ್ ಆಂಟಿಯವರು ಇದ್ದಾರಲ್ಲ, ಲೈಕ್ ನನ್ನ ತಂಗಿಯವ್ರ ಓನರು ವಡೆ ಮಾಡಿದರು. ಸೀರಿಯಸ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ ನನಗಿನ್ನ ಬೇಕು 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 ಅನ್ನಿಸ್ತಾ ಇತ್ತು. ಹಾಗೆ ಇದು ನನ್ನ ತಂಗಿ ಅಕ್ಕಪಕ್ಕ ಇರ್ತಾರಲ್ಲ ಫ್ರೆಂಡ್ಸ್, ಆ ಥರ. ಅದರಲ್ಲಿ 2 ಹುಡುಗರು ಊಟಕ್ಕೆ ಬಂದಿದ್ರು. ಅದಕ್ಕೆ ನಾನು ಹೆಂಗೂ ಇಷ್ಟೊಂದು ಐಟಮ್ ಎಲ್ಲ ತಿನ್ನಲ್ಲ ಅಂತ ಅವ್ರ ಪ್ಲೇಟಲ್ಲೇ ಹಿಂಗೆ ತೋರಿಸ್ಬಿಡ್ತಾ ಇದ್ದೀನಿ ಅಷ್ಟೇ. ನಮ್ಮ ಮನೇಲಿ ನನ್ನ ತಂಗಿಗೂ ನಮ್ಮ ಅಮ್ಮಂಗೂ ಹಬ್ಬಕ್ಕೆ ಎಲ್ಲರೂ ಕರೆದು ಊಟ ಹಾಕಬೇಕು ಅಂತ ಸಿಕ್ಕಾಪಟ್ಟೆ ಇಷ್ಟ. ನಮ್ಮ ಮಮ್ಮಿ ಅದೇನದು ಕೋಸಂಬರಿ ಅನ್ನೋದೇನೋ ತಿಂತಾಯಿದ್ರು, ನಾನು ಅದು ತಿನ್ನಲ್ಲ. ನಾನು ಮೋಸ್ಟ್ ಎಲ್ಲ ತಿನ್ನಲ್ಲ ಅಂತಲೇ ಹೇಳ್ತೀನಿ, ಯಾಕಂದರೆ ನಾನು ಅದು ಯಾವುದೂ ತಿನ್ನೋದೇ ಇಲ್ಲ.
ಇದು ನಾನು ಮಾಡಿದ್ದು ಗೈಸ್. ಆ್ಯಕ್ಚುಲಿ ಅದೊಂದು ಬರುತ್ತೆ ನನಗೆ ಬಾಲ್ ಮಾಡೋಕ್ಕೆ ಅಂತ, ಇದೊಂದು ನಾನು ಮಾಡಿದ್ದು. ಇನ್ನು ತಟ್ಟೋದು ಸುಡೋದು ಎಲ್ಲ ನನ್ನ ತಂಗಿನೇ ಮಾಡಿಕೊಂಡು ಪಾಪ ಎಲ್ಲ ಕೆಲಸ ಅವಳೇ ಮಾಡಿದ್ಲು. ಇದೊಂದು ಪಾಪ ಎಲ್ಲ ಮಾಡ್ಕೊಳಕ್ಕೆ ಕಷ್ಟ ಅಂದ್ಲು ಅಂತ ನಾನು ನನ್ನ ಶಕ್ತಿ ಮೀರಿ ಒಂದೊಂದು ಬಾಲ್ ಮಾಡಿಕೊಟ್ಟಿದ್ದೀನಿ. ಸೊ ಅದಾದ್ಮೇಲೆ ನಾನು ಹೇಳೋದ್ನಲ್ಲ, ಇದು ಕೋಸಂಬರಿ ಅಂತ ಮಾಡಿದ್ರು. ಏನೇನು ಮಾಡ್ತಾರೆ ಅಂತ ತೋರಿಸ್ಬೇಕು ಅಂತ ಅಂದ್ಕೊಂಡೆ, ಹೆಂಗೆ ಮಾಡ್ತಾರೆ ಅಂತ. ಬಟ್ ನಾನು ಹೋಗಿ ಲೇಟ್ ಆಗಿರೋದ್ರಿಂದ ಎಲ್ಲ ಅರ್ಧಕ್ಕರ್ಧ ರೆಡಿ ಆಗೋಗಿತ್ತು. ಒಬ್ಬಟ್ಟು ನೋಡಿ ಇಷ್ಟು ಚೆನ್ನಾಗಿ ಮಾಡ್ತಾಳೆ ಗೊತ್ತಾ. ಅದಾದ್ಮೇಲೆ ಇದೇನೋ ಕಾಳುಗಳ ಪಲ್ಯ ಅನಿಸುತ್ತೆ. ಅದಾದ್ಮೇಲೆ ಒಂದು ಸಾಂಬಾರು. ಸೊ ಅಷ್ಟೇ. ಅದಾದಮೇಲೆ ನನ್ನ ತಂಗಿ ನನಗೆ ಕೊಟ್ಟಿದ್ದು ಗಿಫ್ಟ್ ಇದು. ಯೂಶ್ವಲಿ ಅವಳು ಗೌರಿ ಹಬ್ಬಕ್ಕೆ ಕೊಡ್ತಾ ಇದ್ಲು ಡ್ರೆಸ್ಸು, ಬಟ್ ಈ ಸತಿ ಯಾಕೋ ಸ್ವಲ್ಪ ಬೇಗ ಕೊಟ್ಟಳು. ಬಟ್ ಇಟ್ಸ್ ಓಕೆ, ಗಿಫ್ಟ್ ಇಂಪಾರ್ಟೆಂಟ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಡ್ರೆಸ್. ನನಗೆ ಬ್ಲೂ ಕಲರಲ್ಲಿ ಯಾವುದೇ ಶೇಡ್ ಆಗಲಿ, ಲೈಟ್ ಡಾರ್ಕ್ ವಾಟ್ ಎವರ್, ನಂಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ನನ್ನ ಹತ್ರ ಈ ಥರ ಕಾಸ್ಟ್ಲಿ ಡ್ರೆಸ್ ಎಲ್ಲ ಇಲ್ಲ. ಯೂಶ್ವಲಿ ನಾನೆಲ್ಲ ಬಜೆಟಲ್ಲಿ ತೊಗೊಳ್ಳೋದಲ್ವ. ಕಾಸ್ಟ್ಲಿ ಡ್ರೆಸ್ ಅಂದರೆ ನಾನು ಸ್ಯಾರೀಸ್ ಅಷ್ಟೇ ಕಾಸ್ಟ್ಲಿ ಪ್ರಿಫರ್ ಮಾಡೋದು. ಡ್ರೆಸ್ಗಳೆಲ್ಲ ನಾನು ಸ್ವಲ್ಪ ಕಮ್ಮಿ ಇದೆ ತೊಗೊಳ್ತೀನಿ. ನನ್ನ ಹತ್ರ ಇರೋದ್ರಲ್ಲಿ ಒನ್ ಆಫ್ ದಿ ಕಾಸ್ಟ್ಲಿಯೆಸ್ಟ್ ಡ್ರೆಸ್ ಇದು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನಗೆ ಪೇಷನ್ಸ್ ಇದ್ದರೆ ಯಾವ ಥರ ರೆಡಿ ಆಗ್ತೀನಿ ಅಂತ ತೋರಿಸ್ಬೇಕು ಅಂತ ಈ ವಿಡಿಯೋನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಇದು ನಾನು ಲಾಸ್ಟ್ ಇಯರು ಮನೇಲಿ ಹಬ್ಬ ಎಲ್ಲ ಆದಮೇಲೆ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ಕೊಂಡಿದ್ದೆ. ಇದು ಕಂಚಿದು ಸ್ಯಾರಿ, ಗ್ರೀನ್ ಕಲರ್, ಸಿಕ್ಕಾಪಟ್ಟೆ ಸಕ್ಕದಾಗಿ ಕಾಣ್ತಾ ಇತ್ತು. ಆ್ಯಕ್ಚುಲಿ ಏನು ಗೊತ್ತಾ, ನನಗೆ ಎಲ್ಲ ಕಲರು ತುಂಬ ಸೂಟ್ ಆಗುತ್ತೆ ಅಂತ ನಂಗೆ ಫೀಲ್ ಆಗುತ್ತೆ. ನಂಗೆ ತುಂಬ ಇಷ್ಟ. ಆ ಪ್ಲೀಟ್ಸ್ ಎಲ್ಲ ಕೂಡ ಪ್ಲೀಟ್ ಮಾಡ್ಕೊಂಡು ಉಟ್ಕೊಂಡಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಅದಕ್ಕೆ ಅದು ಒಂದಿರಲಿ, ಲೈಕ್ ಈ ವರ್ಷದಲ್ಲಿ ಹೋದ ವರ್ಷದ್ದು ಒಂದು ವಿಡಿಯೋ ಇರಲಿ ಅಂತ ಅದಾಗಿದೆ. ಅದಾದಮೇಲೆ ನನ್ನ ತಂಗಿ ಏನೇನೋ ಡಿಫ್ರೆಂಟಾಗೆಲ್ಲ ಮಾಡ್ತಿರ್ತಾಳೆ. ಬಿಕಾಸ್ ನಾನು ಜಾಸ್ತಿ ಹೋಗಲ್ಲ ಅಲ್ವಾ ಅವ್ರ ಮನೆಗೆಲ್ಲ ಅಂದ್ಬಿಟ್ಟು ಏನೋ ಮಾಡಿಕೊಟ್ಟಿದ್ಲು. ಅಂದರೆ ಅದು ರಿಸೆಪ್ಷನ್ ಎಲ್ಲ ಹಾಕಿದಾಗ 1-2 ಹಾಕ್ತಾರಲ್ವ, ಅದು ನಂಗೆ ಇಷ್ಟ ಆಗಲ್ಲ. ಜಾಸ್ತಿ ತಿನ್ಬೇಕನ್ಸುತ್ತೆ. ಬಿಕಾಸ್ ಬೆಂಡಿ ಈಸ್ ಮೈ ಫೇವ್ರೆಟ್. ಅದಾದಮೇಲೆ ಬೇಬಿ ಕಾರ್ನಲ್ಲೂ ಏನಾದ್ರು ಮಾಡ್ಕೊಡ್ತೀನಿ ಅಂದ್ಲು. ಪಾಪ ನನ್ನ ತಂಗಿಗೆ ಕುಕ್ಕಿಂಗ್ ಅಂದರೆ ಬೇಜಾರೇ ಆಗಲ್ಲ. ಎಷ್ಟು ಬೇಕಾದರೂ ಮಾಡ್ಕೊಡ್ತಾಳೆ, ಏನು ಕೇಳಿದ್ರು ಮಾಡ್ಕೊಡ್ತಾಳೆ. ಬೇರೆ ಏನು ಕೆಲಸ ಮಾಡ್ತಿದ್ರು ಕುಕ್ಕಿಂಗ್ ಒಂದು ಚೆನ್ನಾಗಿ ಮಾಡ್ತಾಳೆ. ಅದಾದಮೇಲೆ ಬೇಬಿ ಕಾರ್ನ್ ಕಬಾಬ್ ಅಂತೇನೋ ಮಾಡಿಕೊಟ್ಲು, ಅದು ಕೂಡ ತಿಂದೆ. ಬಿಕಾಸ್ ನಾನು ಊಟದಲ್ಲಿ ಬರೀ ಅನ್ನ ಸಾಂಬಾರು ಅಷ್ಟೇ ತಿನ್ನೋದು. ಪಲ್ಯಗಳೆಲ್ಲ ಏನೇನು ಮಾಡಿದ್ರು ಅದು ಏನೂ ತಿನ್ನಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ಈ ಡ್ರೆಸ್ನ ನಾನು ಎಷ್ಟೊಂದು ದಿನದಿಂದ ವೀಡಿಯೋ ಮಾಡೋಕೆ ಹಾಕೊಳ್ಳೋಣ ಅನ್ಕೊತಾ ಇದ್ದೀನಿ. ಬಟ್ ಒಂದು ದಿನಕ್ಕೂ ಹಾಕ್ಕೊಂಡಿಲ್ಲ. ಬಟ್ ಇವತ್ತು ನಮ್ಮ ಅಪ್ಪಂಗೆ ಗಾಡಿ ನೋಡೋಣ ಅಂತ ಹೋಗ್ತಾ ಇದ್ದೀವಿ, ಅದಕ್ಕೆ ಇದು ಹಾಕ್ಕೊಂಡಿದ್ದೀನಿ. ಲೈಕ್ ಈ ನಡುವೆ ನಾನು ಸ್ವಲ್ಪ ಡ್ರಾಮಾ ಎಲ್ಲ ನೋಡ್ತಿರೋದ್ರಿಂದ ನನಗೆ ಈ ಥರ ಕೊರಿಯನ್ ಇನ್ಸ್ಪೈರ್ಡ್ ಡ್ರೆಸ್ಗಳು ತುಂಬ ಇಷ್ಟ ಆಗ್ತಾಯಿದೆ. ಏನಿವೆ ನಾನೇನು ತೊಗೊಳ್ಳಲ್ಲ. ಬಟ್ ಈ ಸ್ಕರ್ಟ್ ಬಂದು ನನ್ನ ತಂಗಿ ಕೊಟ್ಟಿದ್ದು. ಬಟ್ ನಂಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ನಾನು ವೈಟ್ ಜೊತೆ ಪೇರ್ ಮಾಡ್ಕೊಂಡಿದ್ದೀನಿ. ಸಕ್ಕತ್ತಾಗಿದೆ ಡ್ರೆಸ್ಸು. ಸೊ ನೋಡೋಣ ಅಪ್ಪಂಗೆ ಯಾವ ಗಾಡಿ ಸೆಲೆಕ್ಟ್ ಮಾಡ್ತೀವಿ ಅಂತ ನೋಡೋಣ. ಒಂದೇ ನಿಮಿಷ ಇಲ್ಲ, ನಾನು ಜಾಗ ಇದ್ದರೆ ಇಟ್ಬಿಟ್ಟು ನಾನು ಡ್ರೆಸ್ ತೋರಿಸ್ತೀನಿ. ಅಯ್ಯೋ ಓದ್ತಾನೆ ಇದ್ದೀನಿ, ಇಲ್ಲೂ ಸಿಗ್ತಾರೆ. ಬೇಡ ಬಿಡಿ, ಹಿಂಗೆ ನೋಡೋಣ. ಸೊ ನೋಡೋಣ ಹೆಂಗೇನು ಅಂತ. ಏನು ಗೊತ್ತಾ, ನನ್ನ ತಂಗಿ ಕಾರ್ ತೊಗೊಂಡಾಗಿಂದಾಗೂ ಆಲ್ಮೋಸ್ಟ್ ಅಕ್ಕಪಕ್ಕ ಏನಿದ್ರು ಕಾರಲ್ಲಿ ಓಡಾಡೋದ, ಗಾಡೀಲಿ ಓಡಾಡ್ತಾ ಇದ್ರಿ ಅದೇನೋ ಗಾಳಿ ಬಂದು ಕಿವಿ ಒಳಗೆ ಕುತ್ಕೊಂಡಿರೋ ಥರ ಎಲ್ಲ ಫೀಲ್ ಆಗುತ್ತೆ. ಬಟ್ ಏನೋ ಚೆನ್ನಾಗಿರುತ್ತೆ. ಲೈಕ್ ನಮ್ಮಪ್ಪ ನಾನು ಇಬ್ಬರೇ ಹೋಗ್ತಾ ಇರೋದ್ರಿಂದ ಅಲ್ಲೆಲ್ಲೋ ಕರ್ಕೊಂಡು ಹೋಗಿದ್ರು, ಇಲ್ಲೇ ಅಂತೇಳಿ. ಅದೇನೋ ಮೇ ಬಿ ಪ್ಯಾಟ್ರನ್ಪುರ ಅನಿಸುತ್ತೆ, ಗೊತ್ತಿಲ್ಲ. ಅಲ್ಲಿವರೆಗೂ ಹೋದ್ವಿ. ಆ್ಯಂಡ್ ಇದೆ ಶೋರೂಮ್. ಬಟ್ ಡಿಸ್ಕ್ಲೈಮರು, ನಾವೇನು ಇಲ್ಲಿ ತಗೊಂಡಿಲ್ಲ. ಸುಮ್ಮನೆ ನಾನು ಯಾವತ್ತೂ ಗಾಡಿ ಶೋರೂಮ್ಗೆ ಹೋಗಿರಲಿಲ್ಲ ಅಂತೆಲ್ಲ ಹೋಗಿ ಎಲ್ಲ ನೋಡಿಕೊಂಡು ಬಂದೆ. ಬಟ್ ಆ್ಯಕ್ಚುಲಿ ಅದೇ ಫೈನಲ್ ಮಾಡಿದ್ದು. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಅದು ಬೇಡ ಅಂತ ಅನಿಸಿ ನಮ್ಮಪ್ಪ ಬೇರೆದನ್ನು ಸೆಲೆಕ್ಟ್ ಮಾಡಿಕೊಂಡ್ರು. ಬಟ್ ಎನಿವೆ ನಮ್ಮಪ್ಪ ತೊಗೊಂಡಿದ್ದು ಆಗೋಯ್ತು. ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ. ನನಗೆ ಯಾಕೋ ಏನಂದರೆ ಸ್ವಲ್ಪ ಸೋಂಬೇರಿ ಆಗೋಗಿದ್ದೀನಿ. ಆ್ಯಕ್ಚುಲಿ ನಾನು ಅನ್ಕೊತಾ ಇದ್ದೀನಿ ಬೇಗ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ವಿಡಿಯೋ ಮಾಡೋಣ ಅಂತ. ಬಟ್ ಬೆಳಗ್ಗೆ ಅಂದ್ಕೊಂಡ್ರೆ ಸಂಜೆ ವೀಡಿಯೋನೇ ಮಾಡೋದು, ಸಂಜೆ ಅಂದ್ಕೊಂಡ್ರೆ ಬೆಳಗ್ಗೆ ವೀಡಿಯೋ ಮಾಡೋದು. ಯಾಕೋ ಹಿಂಗಾಗೋಗ್ತಾ ಇದ್ದೀನಿ. ಬಟ್ ಸ್ವಲ್ಪ ಸ್ಟ್ರಾಂಗಾಗಿ ಡಿಸಿಷನ್ನ ತೊಗೊಂಡು ವೀಡಿಯೋಸ್ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಐ ಆಮ್ ಸೋ ಸಾರಿ. ಬಿಕಾಸ್ ತುಂಬ ಜನ ಮೆಸೇಜ್ ಮಾಡ್ತಾರೆ ಯಾಕೆ ವೀಡಿಯೋಸ್ ಆಗ್ತಾಯಿಲ್ಲ ಅಂತ. ಅದೇನೋ ನನಗೆ ಟೈಮೇ ಕುದುರ್ತಾ ಇಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ಇದೊಂದೆಲ್ಲ ಇಷ್ಟೊಂದು ಗಾಡಿ ನೋಡ್ತಿದ್ರೆ ನನಗೇನೋ ಖುಷಿ ಆಗ್ತಿತ್ತು. ಆ್ಯಂಡ್ ಇನ್ನೊಂದು ಏನಂದರೆ ನಂಗೆ ಯಾವ ಗಾಡಿನೂ ಓಡ್ಸೋಕ್ಕೆ ಬರೋಲ್ಲ. ನಮ್ಮ ಮನೇಲಿ ಫಸ್ಟ್ ಸೈಕಲ್ ಕಲ್ತಿದ್ದು ನಾನು ಸೈಕಲ್ಗೆ ನಿಲ್ಲಿಸ್ಬಿಟ್ಟೆ. ನಾನು ಆದಮೇಲೆ ನಮ್ಮ ಮನೇಲಿ ನನ್ನ ಅಣ್ಣ ನನ್ನ ತಂಗಿ ಎಲ್ಲ ಸೈಕಲ್ಲು ಕಲ್ತರು, ಗಾಡಿ ಕಲ್ತರು, ಕಾರು ಕಲ್ತರು. ನಾನೊಬ್ಳು ಸೈಕಲ್తో ಸ್ಟಾರ್ಟ್ ಮಾಡಿ ಸೈಕಲ್తో ಆಪೇಸ ಅಂತಾರಲ್ಲ, ಹಂಗಲ್ಲಿ ನಿಲ್ಲಿಸಿದ್ದೀನಿ. ಬಟ್ ಈಗ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ನಾನು ಮೇ ಬಿ ನೆಕ್ಸ್ಟ್ ಮಂತ್, ಇಲ್ಲ ಅಂದರೆ ಈ ಸತಿ ಬರ್ಡೇ ರೆಸಲ್ಯೂಷನ್ ಅಂತ ಅಂದ್ಕೊಂಡು ನಾನು ಕಾರ್ ಡ್ರೈವಿಂಗ್ ಕಲಿಬೇಕು ಅಂತ ಸಿಕ್ಕಾಪಟ್ಟೆ ಎಕ್ಸೈಟಿಂದ ಕಾಯ್ತಾ ಇದ್ದೀನಿ. ಬಟ್ ನನಗೂ ಗೊತ್ತಿಲ್ಲ ಜಾಯ್ನ್ ಆಗ್ತೀನ ಇಲ್ವಾ ಅಂತ. ಸೊ ನೋಡಬೇಕದು ಏನಾಗುತ್ತೆ ಅಂತ. ಬಟ್ ಇದೆಲ್ಲ ಸುಮ್ಮನೆ ಅಲ್ಲಿ ಕುತ್ಕೊಂಡು ಮಾತಾಡೋವಾಗ ವೀಡಿಯೋ ಮಾಡ್ಕೊಂಡಿರೋದು ಅಷ್ಟೇ. ಬಟ್ ಅದ್ಲೇನು ತೊಗೊಂಡಿಲ್ಲ. ಬಟ್ ನಂಗೆ ಗಾಡಿ ನೋಡ್ದಾಗ ಗಾಡಿ ಕಲಿಬೇಕು ಅಂತ ಆಸೆ, ಬಟ್ ಕಲಿಯಲ್ಲ.
ಇವಾಗ ಏನು ಗೊತ್ತಾ, 1 ಮಂತ್ ಅನ್ಕೊಂತೀನಿ ಗಾಡಿ ಕಲ್ತ್ಕೋಬೇಕಂತ, ಲಾಸ್ಟ್ ಮೂಮೆಂಟಲ್ಲಿ ಬೇಡ ಅನ್ಕೊಂತೀನಿ. ಬಿಕಾಸ್ ನನಗೆ ಸಿಕ್ಕಾಪಟ್ಟೆ ಭಯ. ಇವಾಗೆಲ್ಲ ನ್ಯೂಸ್ಗಳು ನೋಡ್ತಾ ಇದ್ರೆ ನನಗೆ ಗಾಡಿ ಕಾರು ಏನು ಕಲಿಬೇಕು ಅಂತ ಅನ್ಸಲ್ಲ. ಹೋಗ್ತಾ ನಮ್ಮಪ್ಪ ಫ್ರೆಂಡ್ ಮನೆಗೆ ಕರ್ಕೊಂಡು ಹೋಗಿದ್ರು, ಅಲ್ಲಿ ನನಗೆ ಅರ್ಶಿನ ಕುಂಕುಮ ಹಣ್ಣು ಎಲ್ಲ ಕೊಟ್ಟರು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್.